ಸರ್, ಮುಖ್ಯಮಂತ್ರಿಗಳು 5 ವರ್ಷ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ರು ಸರ್. ಆದ್ರೆ ಎಐಸಿಸಿ ಅಧ್ಯಕ್ಷರ ಭೇಟಿಯಾದ ನಂತರದಲ್ಲಿ ಅವರ ಧ್ವನಿ ಬದಲಾಯ್ತಾ? ಹಾಗಾದ್ರೆ ಅವ್ರು ಹೇಳ್ತಾ ಇರುವಂತದ್ದು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದಕ್ಕೆ ಹೇಳಿದ್ದು ನಾನು ಏನಂದೆ ಅದಕ್ಕಿಂತ ಮುಂಚೆ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಮಾನ್ಯ ಮುಖ್ಯಮಂತ್ರಿನೂ ಹೋಗಿ ಭೇಟಿ ಮಾಡಿದ್ದಾರೆ. ಇವತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ನಾನು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭಾಳ ಜನ ಮಂತ್ರಿಗಳು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭಾಳ ಕಾಂಗ್ರೆಸ್ ನಾಯಕರು ಹೋಗಿ ಖರ್ಗೆ ಸಾಹೇಬ್ರನ್ನ ಏನಕ್ಕೆ ನಮ್ಮ ಅಧ್ಯಕ್ಷ ಇದ್ದಾರೆ, ಅವರು ನಾವು ಭೇಟಿ ಮಾಡಲೇಬೇಕಾಗ್ತದೆ. ಅವ್ರು ಭೇಟಿ ಮಾಡಿದ್ರೆ ಮತ್ತೆ ಯಾರು ಭೇಟಿ ಮಾಡೋಕ್ಕಾಗ್ತದೆ ನಾವು? ಸರ್, ಪವರ್ ಶೇರಿಂಗ್ ವಿಚಾರ ಒಂದು ಚರ್ಚೆ ನಡೀತಾ ಇತ್ತಲ್ಲ ಸರ್. ಈಗ ಅಕಸ್ಮಾತ್ ಅದು ನನಗೆ ಕೊಟ್ಟು ಮಾತಿನಂತೆ ನನಗೆ ಬದಲಾವಣೆ ಆಗಬೇಕು ಅನ್ನೋ ಪಟ್ಟನೆ DCM ಡಿ ಕೆ ಶಿವಕುಮಾರ್ ಹಿಡಿದಿರುವಂತದ್ದು. ಡಿ ಕೆ ಶಿವಕುಮಾರ್ ಎಂದೂ ಹೇಳಿಲ್ಲ ಅವರು ನನ್ನ ಮಾತು ಕೊಟ್ಟಿದ್ದಾರಂತ. ಡಿ ಕೆ ಶಿವಕುಮಾರ್ ಯಾವತ್ತೂ ಹೇಳಿಲ್ಲ. ನನ್ನ ಮಾತು ನಿನ್ನೆ ಏನು ಅಂದಿದ್ದಾರೆ? ಯಾರು? ಡಿ ಕೆ ಶಿವಕುಮಾರ್ ಹೇಳಿಲ್ಲ. ಅದು ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆ ಥರ ಏನು ಒಪ್ಪಂದ ಆಗಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಹಂಗಿದ್ದಿದ್ರೆ ನೆನ್ನೆ ಏನಕ್ಕಂತ ಇದ್ರು? ಸಿದ್ದರಾಮಯ್ಯ ಹೇಳ್ತಾರೆ, ಅದೇ ನಿಜ. ಅವರೇ 5 ವರ್ಷ ಆಗಿ ಮುಖ್ಯಮಂತ್ರಿ ಇರ್ತಾರೆ, ಅವರೇ ನಮ್ಮ ನಾಯಕರು, ಅವ್ರ ನೆತ್ತದಲ್ಲೇ ನಾವು 28 ಚುನಾವಣೆಗೆ ಹೋಗ್ತೀವಂತ ನಿನ್ನೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಲ್ಲಿದೆ ಗೊಂದಲ? ಇದು ಗೊಂದಲ ನನ್ನ ಅನ್ಸಿಗೆ ಎಲ್ಲ ಒಂದ್ ಕಡೆ ಮಾಧ್ಯಮದವರು ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇಲ್ಲ, ಬಿಜೆಪಿ ಅವ್ರು ಹೇಳ್ತಾರೆ, ಮಾಧ್ಯಮದವ್ರು ಸೃಷ್ಟಿ ಮಾಡ್ತಾರೆ, ಸುದ್ದಿ ಮಾಡ್ತಾರೆ. ಇಲ್ಲ, ಲಾಭ ಇಲ್ಲ. ನಾನು ಹೇಳ್ತಾರೆ, ಈಗ ನಾನೇನು ಹೇಳೋದಿಷ್ಟೇ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವೆಲ್ಲ ಗೆರೆ ದಾಟಲ್ಲ. ಎಲ್ಲ ಒಂದ್ ಕಡೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಇದ್ದಾರೆ. ಅವ್ರ ಅಭಿಮಾನಿಗಳು ಮುಖ್ಯಮಂತ್ರಿ ಆಗ್ಬೇಕಂತಾರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು